ಸಿಂಹರಾಶಿಯವರಿಗೆ ಮಾರ್ಚಿವರೆಗೆ ಅವರ ರಾಶಿಯನ್ನು ಶನೈಶ್ಚರ ನೋಡ್ತಾನೆ, ಅಲ್ಲಿಯೇ ಶುಕ್ರ ಕೂಡ ಇರ್ತಾನೆ. ಹಾಗಾಗಿ ಇವರಿಗೆ ಸಂವಹನದ ಕೊರತೆ, ಅಂದರೆ ಇವರು ಏನೋ ಉದ್ದೇಶ ಇಟ್ಕೊಂಡು ಮಾತಾಡ್ತಾರೆ, ಆ ಕೇಳಿಸ್ಕೊಳ್ಳೋರಿಗೆ ಆ ಉದ್ದೇಶ ವಿರುದ್ಧ ಆಗ್ಬೋದು, ಸಂವಹನದ ಕೊರತೆ ಕಾಣ್ಬೋದು. ಹೆಚ್ಚಿಗೆ ಮನೆಯಲ್ಲಿ ಮಾತಾಡುವಾಗ ಎಚ್ಚರದಿಂದ ಮಾತಾಡಿ. ನಿಮ್ಮ ಮಾತುಗಳು ವಿರುದ್ಧಾಂಶಗಳನ್ನು ಕೊಡಬಹುದು, ವಿರುದ್ಧ ಅರ್ಥಗಳನ್ನು ಕೊಡಬಹುದು. ನೀವು ತುಂಬಿದ ಸಭೆಯಲ್ಲಿ ಸಮೂಹದಲ್ಲಿ ಮಾತಾಡುವಾಗ ಬಹಳ ಎಚ್ಚರದಿಂದ ಮಾತಾಡಿ. ರಾಜಕೀಯ ಪಟುಗಳು ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು, ಇಲ್ಲದೆ ಇದ್ದರೆ ಅವ್ರ ವಿರುದ್ಧ ಆಪಾದನೆಗಳು ಕೇಳಿ ಬರಬಹುದು, ಅಥವಾ ಏನೋ ಅವ್ರ ಮಾತಿನ ಅರ್ಥ ವಿರುದ್ಧಾರ್ಥವಾಗಿ ಅವ್ರ ವಿರುದ್ಧ ಜನಗಂಗುಳಿ ಆಗಬಹುದು. ಇದನ್ನು ಎಚ್ಚರಿಕೆ ಇಟ್ಕೊಳ್ಳಿ. ನಿಮಗೆ ಈ ಮಾರ್ಚ್ನಿಂದ ಸ್ವಲ್ಪ ನವೆಂಬರ್ವರೆಗೆ ಉತ್ತಮ ಫಲಿತಾಂಶಗಳು ಕಡಿಮೆ ಇರುತ್ತೆ, ಇರಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಹಣ, ಅದೃಷ್ಟ ಒದಗೋದು ಯಾವ್ದಾದ್ರು ಇವೆಲ್ಲ ಕಡಿಮೆ ಇರುತ್ತೆ. ವೃತ್ತಿಯಲ್ಲೂ ನಿಮ್ಮ ಕೆಲಸಕ್ಕೆ ಸ್ವಲ್ಪ ಬೆಲೆ ಸಿಗದೇ ಇರೋ ಸಾಧ್ಯತೆಗಳಿರುತ್ತೆ. ಆದರೆ ಜುಲೈ 9ಕ್ಕೆ ಗುರು ಸಹ ಅಸ್ತಂಗತನ ಆಗ್ಬಿಡ್ತದೆ. ಆವಾಗ ನಿಮಗೆ ಸ್ವಲ್ಪ ಈ ನಿಮ್ಮ ಗುರುತಿಸುವಿಕೆ, ಅಂದರೆ ನಿಮ್ಮನ್ನು ಐಡೆಂಟಿಫೈ ಮಾಡೋದು ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಆಗುತ್ತೆ. ನೀವೆಷ್ಟೇ ಪ್ರಬುದ್ಧರಾಗಿ ಕೆಲಸ ಮಾಡಿದ್ರು ಸಹ ನಿಮ್ಮ ಗುರುತಿಸುವಿಕೆ ಕಡಿಮೆ ಆಗುತ್ತೆ ಜುಲೈ 9ರ ನಂತರ. ಅದನ್ನ ಸ್ವಲ್ಪ ಎಚ್ಚರದಿಂದ ನೋಡ್ಕೊಳ್ಳಿ. ಅಂದರೆ ನೀವು ಯಾವ ರೀತಿ ಹೇಳಿದ್ರೆ ನನ್ನ ಐಡೆಂಟಿಟಿ ಉಳ್ಕತ್ತೆ ಅನ್ನೋದನ್ನು ನೀವು ನೋಡಬೇಕು. ನಿಮ್ಮ ವೃತ್ತಿಲಾಗಲಿ, ವ್ಯಾಪಾರದಲ್ಲಾಗಲಿ, ಅಥವಾ ನಿಮ್ಮ ವೈಯಕ್ತಿಕ ಸಂಸಾರದಲ್ಲಾಗಲಿ, ಜನಸಮೂಹದಲ್ಲಾಗಲಿ ವೆರಿ ಪರ್ಟಿಕ್ಯುಲರ್ ಆಗಿ, ಅಂದರೆ ಪ್ರಮುಖವಾಗಿ ನೀವು ಯಾವುದಾದ್ರೂ ವೃತ್ತಿ ಅಧಿಪತಿ ಅಥವಾ ವ್ಯಾಪಾರದಲ್ಲಿ ಉತ್ತಮ ಸ್ಥಾನ ಹೊಂದಿದ್ದವರಾದರೆ ನೀವು ಹೇಳಬೇಕಾದ ಡಿಸಿಷನ್ಸ್, ಅಂದರೆ ನಿರ್ಧಾರಗಳನ್ನು ಸರಿಯಾಗಿ ತಿಳಿಸಿ. ಇಲ್ಲದೇ ಆ ನಿರ್ಧಾರ ವಿರುದ್ಧಾರ್ಥವಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಸ್ ಆಗ್ಬೋದು. ಅದರಿಂದ ಅದನ್ನು ಸ್ವಲ್ಪ ಎಚ್ಚರದಿಂದ ಕಾಪಾಡಿಕೊಳ್ಳಿ. ನಂತರ ವೃತ್ತಿ ಸಂಬಂಧದಲ್ಲಿ ಅದೃಷ್ಟ ಅಥವಾ ಫಲಿತಾಂಶ ಕಡಿಮೆ ಆದರೂ ನಿಮ್ಮ ಸ್ವಯಂ ಪ್ರೇರಣೆಯಿಂದ ಪಡಿಬಹುದು. ನಿಮ್ಮ ವೈಯಕ್ತಿಕ ಶ್ರಮ ಹೆಚ್ಚು ಮಾಡಿಕೊಂಡಾಗ ಇದನ್ನು ಒಂದು ರೀತಿಯ ಅನುಸರಿಸ್ಕೊಳ್ಬಹುದು. ಹಾಗೆ ನಿಮ್ಮ ಸ್ನೇಹಿತರು, ಅದರಲ್ಲೂ ಮುಖ್ಯವಾಗಿ ಯಾರು ಹೊಸ ಮದುವೆ ಆಗಿರೋರು ಇರ್ತಾರಲ್ಲ, ಅವರು ಬಹಳ ಎಚ್ಚರದಿಂದ ಮಾತಾಡಬೇಕು. ಎಚ್ಚರ ಅಂದರೆ ಒಂದು ನಾನೇನು ಹೇಳ್ತಿದ್ದೀನಿ ಅವ್ರಿಗೆ ಅದು ತಲುಪ್ತಿದೆಯಾ ಅನ್ನೋದು ಎಚ್ಚರದಿಂದ ನೋಡ್ಕೋಬೇಕು. ಅವರಿಂದ ಬರ್ತಿರೋದು ನಿಮಗೇನು ತಲುಪ್ತೇವೆ ವಿಚಾರ ಮಾಡಿ. ಯಾಕೆಂದರೆ ಜೀವನದಲ್ಲಿ ಮೊದಲ ಭಾಗದಲ್ಲಿ ಮೊದಲ ಒಂದು 6 ತಿಂಗಳು ಹೊಂದಾಣಿಕೆ ಬಹಳ ಮುಖ್ಯ. ಆವಾಗ ಈ ಮಾತು ಸಂವಹನ ಬಹಳ ಮುಖ್ಯವಾಗಿರುತ್ತೆ. ಹೀಗೆ ಈ ಸಂವಹನದ ಕೊರತೆನ ಎದುರಿಸ್ಕೊಂಡ್ಬಿಟ್ರೆ ಇವ್ರಿಗೆ ಅಷ್ಟು ತೊಂದರೆ ಆಗಲ್ಲ. ಈ ತೊಂದರೆಗಳೆಲ್ಲ ಸ್ವಲ್ಪ ಅನುಕೂಲವಾಗಿ ಒದಗಿ ಬರುತ್ತೆ. ಆದರೆ ವೈಯಕ್ತಿಕ ಶ್ರಮ ಹೆಚ್ಚು ಬೇಕಾಗುತ್ತೆ ಇವ್ರಿಗೆ, ಮತ್ತು ಇವರಿಗೆ ಆದಾಯದ ಮಟ್ಟ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಇವ್ರಿಗೋಸ್ಕರ ಅಥವಾ ಇವ್ರ ಕುಟುಂಬಕ್ಕೋಸ್ಕರ ಸ್ವಲ್ಪ ದೈವ ದರ್ಶನ ಅಥವಾ ದೈವ ಕಾರ್ಯ ಮಾಡುವಂಥ ಒಂದು ಹವ್ಯಾಸ ಬರುತ್ತೆ ಇವರಿಗೆ, ಅದನ್ನು ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಭೂಮಿ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ರಿಯಲ್ ಎಸ್ಟೇಟ್ನವ್ರಿಗೆ ಅಥವಾ ಈ ಮಧ್ಯವರ್ತಿಯಾಗಿ ಭೂಮಿ ಇವರಿಗೆ ಸ್ವಲ್ಪ ಆದಾಯ ಜಾಸ್ತಿ ಆಗುತ್ತೆ. ಇವಿಷ್ಟು ಈ ಸಿಂಹರಾಶಿಯವರಿಗೆ ಆಗ್ತಕ್ಕಂಥ ಶುಭಾಶುಭ ಫಲಗಳು. ಸಿಂಹರಾಶಿಯವರು ಅವರ ಹಣಕಾಸಿನ ಸ್ಥಿತಿಗಾಗಿ ಗಣಪತಿ ಆರಾಧನೆ ಮಾಡಲಿ. ಹಾಗೆ ಸಂಗಾತಿ ಜೊತೆ ಅನ್ಯೋನ್ಯತೆಗಾಗಿ ಶನೈಶ್ಚರ ಮತ್ತು ಲಕ್ಷ್ಮಿ ಆರಾಧನೆ ಮಾಡಲಿ. ಅನಿರೀಕ್ಷಿತ ಆದಾಯಗಳು ಅಥವಾ ಅಭಿವೃದ್ಧಿಗಾಗಿ ದುರ್ಗಾ ಆರಾಧನೆ ಮಾಡಿದ್ರೆ ಒಂದು ರೀತಿ ಸುಸ್ಥಿತಿಯಲ್ಲಿ ಜೀವನ ಹೋಗುತ್ತೆ ಅಂತ ತಿಳಿಸ್ಬೋದು.